ಚಿಕ್ಕಮಗಳೂರಿನಲ್ಲಿ 6 ದಿನಗಳ ಕಾಲ ಪ್ರವಾಸಿ ತಾಣಗಳಿಗೆ ನಿರ್ಬಂಧವನ್ನ ಹೇರಲಾಗ್ತಾ ಇದೆ. ಚಿಕ್ಕಮಗಳೂರಿನಲ್ಲಿ ಇಂದಿನಿಂದ 6 ದಿನಗಳ ಕಾಲ ಪ್ರವಾಸಿ ತಾಣಗಳು ಬಂದ್ ಆಗಲಿದೆ. ಪ್ರವಾಸಿ ತಾಣಗಳ ಜೊತೆಗೆ 3 ದಿನ ಮದ್ಯವನ್ನ ಕೂಡ ನಿಷೇಧಿಸಲಾಗಿದೆ. ಮುಳ್ಳಯ್ಯನಗಿರಿ, ದತ್ತಪೀಠ ಜೊತೆಗೆ ಗಾಳಿಕೆರೆ, ಮಾಣಿಕ್ಯದಾರ ಎಲ್ಲವೂ ಕೂಡ ಬಂದ್ ಆಗುತ್ತೆ. ದತ್ತ ಜಯಂತಿ ಹಿನ್ನೆಲೆಯಲ್ಲಿ ಚಂದ್ರದ್ರೋಣ ಪರ್ವತಗಳ ಸಾಲಿನ ಎಲ್ಲಾ ಪ್ರವಾಸಿ ತಾಣಗಳನ್ನ ಬಂದ್ ಮಾಡಲಾಗಿದೆ. ಇಂದಿನಿಂದ 27ನೇ ತಾರೀಕು ಬುಧವಾರ ಸಂಜೆ ತನಕ ಈ ಪ್ರವಾಸಿ ತಾಣಗಳಿಗೆ ಹೋಗೋದಕ್ಕಿಲ್ಲ. ಹೋಮ್ ಸ್ಟೇ, ರೆಸಾರ್ಟ್ ಬುಕ್ ಮಾಡಿದ್ರೆ ತೊಂದರೆ ಇಲ್ಲ ಅನ್ನೋದನ್ನ ಕೂಡ ಹೇಳಿದ್ದಾರೆ. ಬಟ್ 27ನೇ ತಾರೀಕು ತನಕ ಅಂತೂ ಈ ಜನ ಹೋಗುವಂತಹ ಪ್ರವಾಸಿಗಳ ಹಾಟ್ಸ್ಪಾಟ್ ಏನಿದೆ ಅಲ್ಲಿಗೆ ಹೋಗೋದಕ್ಕೆ ಅವಕಾಶ ಇಲ್ಲ. ಬಿಕಾಸ್ ಮಾಲಾಧಾರಿಗಳು ಪಾದಯಾತ್ರೆಯನ್ನ ಮಾಡ್ತಾರೆ, ಮತ್ತೆ ತುಂಬಾ ಸೂಕ್ಷ್ಮವಾದಂತಹ ಜಾಗ ಆಗಿರೋದ್ರಿಂದ ಮುಂಜಾಗ್ರತಾ ಕ್ರಮವನ್ನ ಜಿಲ್ಲಾಡಳಿತ ಈ ರೀತಿಯಾಗಿ ತೆಗೆದುಕೊಂಡಿದೆ. ಚಿಕ್ಕಮಗಳೂರಿನಲ್ಲಿ ಪ್ರವಾಸಿ ತಾಣಗಳನ್ನ ಇದು ಮುಂಚೆನೆ ಸುತ್ತೋಲೆಯನ್ನ ಹೊರಡಿಸಿದ್ರು. ಬಿಕಾಸ್ ಇಲ್ಲಿ ಮಾಲಾಧಾರಿಗಳು ಪಾದಯಾತ್ರೆಯನ್ನ ಹಮ್ಮಿಕೊಳ್ತಾರೆ. ಈ ಟೈಮ್ನಲ್ಲಿ ಮುಂಜಾಗ್ರತಾ ಕ್ರಮವನ್ನ ಅನುಸರಿಸೋ ನಿಟ್ಟಿನಲ್ಲಿ ಈ ಪ್ರವಾಸಿ ತಾಣಗಳಿಗೆ ನಿರ್ಬಂಧವನ್ನ ತಾತ್ಕಾಲಿಕವಾಗಿ ಹೇರ್ತಾ ಇದ್ದೀವಿ ಅಂತ ಹಿಂದೆನೆ 2-3 ವಾರಗಳ ಹಿಂದೆನೆ ಸುತ್ತೋಲೆಯನ್ನ ಹೊರಡಿಸಿದ್ರು. ಅದನ್ನ ಬಿಟ್ಟು ಯಾರಾದ್ರೂ ಬಂದಿದ್ರೆ ಹೋಮ್ ಸ್ಟೇಗಳಲ್ಲಿ ಸ್ಟೇ ಆಗ್ಬೋದು ಅಂತ ಹೇಳಿದ್ದಾರೆ. ಬಟ್ ಪ್ರವಾಸಿ ತಾಣ ವೀಕ್ಷಣೆಗೆ 27ನೇ ತಾರೀಕು ತನಕ ಅವಕಾಶ ಇಲ್ಲ.